ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇದು ನನ್ನ ಫ್ರೆಂಡ್ ಮನೆ. ಇವತ್ತು ಈ ವಿಡಿಯೋ ಬಂದು ನನ್ನದು ಆ್ಯನಿವರ್ಸರಿ ವಿಡಿಯೋ. ನಮ್ಮದು 3 ವರ್ಷ ಕಂಪ್ಲೀಟಾಗಿ 4ನೇ ವರ್ಷ ಆ್ಯನಿವರ್ಸರಿ ವಿಡಿಯೋ ಇದು. ಅವತ್ತು ಏನೇನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ. ಆದಷ್ಟು ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಇದೇ ಥರ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನ ಬೆಳೆಸಿ ದಯವಿಟ್ಟು ನಿಮ್ಮ ಕೈಲಿ ಆಗೋಷ್ಟು ನಮಗೆ ಸಹಾಯ ಮಾಡಿ, ಪ್ರೋತ್ಸಾಹ ಕೊಡಿ. ನಮ್ಮನ್ನು ಬೆಳೆಸಿ ಹಸಿ ಉಳಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತು ಇವತ್ತು ಏನೇನಾಯಿತು ಅಂತ ಅಂದರೆ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವ್ರದ್ದು ಹೊಸ ಮನೆ ಆಲೋಚಿಸಿದ್ರು. ಅವತ್ತು ನೈಟ್ ಅಲ್ಲೇ ಮಲ್ಕೋಬೇಕಿತ್ತಲ್ಲ, ಅಲ್ಲೇ ಮಲಗಿದ್ವಿ. ಅಲ್ಲಿಂದ ಬೆಳಗ್ಗೆ ಬಂದುಬಿಟ್ಟು ಸರಿ ಅಂದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿರ್ತಿತ್ತು, ಎಲ್ಲ ಕ್ಲೀನ್ ಮಾಡಿದ್ದೆ. ನೈಟಲ್ಲಿ ಮಲಗಿ ಎದ್ದು ಬಂದಲ್ಲ, ಸ್ವಲ್ಪ ನೈಟ್ ಊಟ ಮಾಡಿದ್ದು ಎಲ್ಲ ಪ್ಲೇಟ್ಸ್ ಇತ್ತು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗೋಣ ರೆಡಿ ಆಗಮ್ಮ ಅಂತ ಅಂದರು. ಸರಿ, ಎಲ್ಲ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ನಿಮಗೇನು ಹೇಳಲ್ಲ, ಸಸ್ಪೆನ್ಸು, ಹೋದ್ಮೇಲೆ ಗೊತ್ತಾಗುತ್ತೆ, ಬಾ ಹೋಗಿ ಬರೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಹೊರಟೆ. ರೆಡಿ ಆಗ್ತಾ ಇದ್ದೆ. ಮತ್ತು ಈ ಹೆಣ್ಮಕ್ಳಿಗೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ, ತಲೆ ಯಾವ ಥರ ಬಾಚ್ಕೋಬೇಕು, ತಲೆನ ಎಷ್ಟು ಬೇಗ ಬಾಚ್ಕೊಳ್ಳೋದು, ಯಾವಾಗಪ್ಪ ತಲೆ ಬಾಚ್ಕೊಳ್ಳೋದು ಆಗುತ್ತೆ ಅನ್ನೋದೇ ಒಂದು ಯೋಚನೆ ಆಗಿರುತ್ತೆ. ಅದರಿಂದ ಸರಿ ಅಂದ್ಬಿಟ್ಟು ನಾನು ಲೈಟಾಗಿ ತಲೆ ಬಾಚಿಕೊಂಡೆ. ಜಾಸ್ತಿ ಎಲ್ಲ ಏನೋ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು ಅದೆಲ್ಲ ಏನೂ ಹಾಕಲಿಲ್ಲ. ಜಸ್ಟ್ ಒಂದೇ ಒಂದು ಕ್ಲಿಪ್ ಹಾಕ್ಕೊಂಡು ಕೂದಲು ಬಿಟ್ಕೊಂಡು ನನ್ನ ಪಾಡಿಗೆ ನಾನು ಹೋದೆ. ಜಾಸ್ತಿ ಎಲ್ಲ ಹಾಕ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಲೈಟಾಗಿ ಮುಂದೆ ಮಾತ್ರ ಬಾಚಿಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೋದೆ. ಆಮೇಲೆ ಮತ್ತು ನಮ್ಮ ಯಜಮಾನ್ರು ಬಂದುಬಿಟ್ಟು ಅವರು ರೆಡಿ ಆಗ್ತಾಯಿದ್ರು. ನಾನು ಅಂದೆ, ಬೇಡ ಈ ಶರ್ಟ್ ಬೇಡ, ಬೇರೆ ಶರ್ಟ್ ಹಾಕ್ಕೊಳ್ಳಿ ಅಂದೆ. ಬೇರೆ ಯಾವ್ದು ಹಾಕ್ಕೋಬೇಕಮ್ಮ ಅಂದರು. ನನ್ನ ಮದುವೆ ಶರ್ಟ್ ಇತ್ತಲ್ಲ, ವೈಟ್ ಶರ್ಟು, ಅದನ್ನೇ ಕೊಟ್ಟೆ. ಇವತ್ತು ಹೆಂಗಿದ್ರು ಆ್ಯನಿವರ್ಸರಿ ಅಲ್ವಾ, ವೈಟ್ ಶರ್ಟೇ ಹಾಕ್ಕೊಳ್ಳಿ ಅಂದ್ಬಿಟ್ಟು ವೈಟ್ ಶರ್ಟ್ ಕೊಟ್ಟೆ. ವೈಟ್ ಶರ್ಟ್ ಹಾಕ್ಕೊಂಡ್ಮೇಲೆ ಸರಿ ಅಂದ್ಬಿಟ್ಟು ಹೊರಟ್ವಿ ನಾವು. ನನ್ನ ಮಗಳನ್ನು ರೆಡಿ ಮಾಡಿದ್ದೆ, ಆಲ್ರೆಡಿ ಬೆಳಗ್ಗೆನೇ ರೆಡಿ ಮಾಡಿದ್ದೆ. ಅವಳನ್ನ ರೆಡಿ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ಸಂಜೆ ಬಂದು ಮತ್ತೆ ಸ್ನಾನ ಮಾಡಿಸಿದ್ರೆ ಆಗುತ್ತೆ ಅವಳಿಗೆ ಅಂದ್ಬಿಟ್ಟು ಜಸ್ಟ್ ಮೈಯೆಲ್ಲ ಒರೆಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗಿ ಹೋದ್ವಿ. ಹೋಗೋವಾಗೂ ಸಖತ್ತು ಬಿಸಿಲಿತ್ತು, ತುಂಬ ಅಂದರೆ ತುಂಬ ಬಿಸಿಲಿದೆ ಬೆಂಗಳೂರಲ್ಲಿ, ನೀವೇ ನೋಡ್ಬೋದು. ಅದರಲ್ಲಿ ಟ್ರಾಫಿಕ್ ಬೇರೆ ಜಾಸ್ತಿ ಇದೆ, ಬಿಸಿಲಿಗಿಂತ ಟ್ರಾಫಿಕ್ಕೇ ಜಾಸ್ತಿ ಇದೆ. ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಹತ್ರ ಹೋದ್ಮೇಲೆ ಸ್ವಲ್ಪ ಡೌಟ್ ಬಂತು, ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತ. ಆಮೇಲಿಂದ ನಾನು ದೇವಸ್ಥಾನ ನೋಡಿದ್ನಲ್ಲ, ದೂರದಿಂದಲೇ ದೇವಸ್ಥಾನ ಕಾಣಿಸ್ತಲ್ಲ, ಅದರಿಂದ ಕ್ಲಾರಿಟಿ ದೇವಸ್ಥಾನ ಅಂತ ಕೇಳಿದೆ. ಹೌದಮ್ಮ, ಇದೇ ದೇವಸ್ಥಾನ, ನೀನು ತುಂಬ ದಿವಸದಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದಲ್ಲ, ಬಾ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದ್ರು. ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ನೀಟಾಗಿ, ಜಾತ್ರೆ ಬೇರೆ ಆಗಿತ್ತಲ್ಲ, ಜಾತ್ರೆದೆಲ್ಲ ಇನ್ನೂ ಏನು ಡೆಕೋರೇಷನ್ಸ್ ಎಲ್ಲ ಒಳಗಡೆ ಇಲ್ಲ, ಎಲ್ಲ ಹಂಗೆ ಇತ್ತು, ಎಲ್ಲ ಹೋಮದೆಲ್ಲ ಹಂಗೆ ಇತ್ತು. ಎಲ್ಲ ನೋಡಿಕೊಂಡು ಸರಿ ಅಂದ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ನಿಮಗೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ನೋಡ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಇಷ್ಟೇ ಈ ವಿಡಿಯೋ. ಬಾಯ್ ಫ್ರೆಂಡ್.